ಹಾಯ್ ಫ್ರೆಂಡ್ಸ್, ಇವತ್ತಿನ ಈ ವಿಡಿಯೋದಲ್ಲಿ KGF ನಂತರ ಯಶ್ ಅವರ ನಟನೆ ಟಾಕ್ಸಿಕ್ ಸಿನಿಮಾ ರಿಲೀಸ್ಗೆ ರೆಡಿ ಆಗಿದೆ. ಬಟ್ ಫ್ಯಾನ್ಸ್ ತುಂಬ ದಿನದಿಂದ ಕಾಯ್ತಾ ಇದ್ದಾರೆ. ಅಪ್ಡೇಟ್ ಯಾವಾಗ ಬರುತ್ತೆ, ಟ್ರೇಲರ್ ಯಾವಾಗ ರಿಲೀಸ್ ಆಗುತ್ತೆ, ಸಾಂಗ್ಸ್ ಎಷ್ಟಿರ್ಬೋದು, ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಯಾರು ತಗೊಂಡಿದ್ದಾರೆ, ರಿಲೀಸ್ ಡೇಟ್ ಕನ್ಫರ್ಮ್ ಆಗಿದೆಯಾ? ಇವತ್ತಿನ ಈ ವಿಡಿಯೋದಲ್ಲಿ ಟಾಕ್ಸಿಕ್ ಸಿನಿಮಾದ ಕಂಪ್ಲೀಟ್ ಒಫಿಷಿಯಲ್ ಅಪ್ಡೇಟ್ಸ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ. ಮೊದಲನೇದಾಗಿ ಸಿನಿಮಾದ ತಂಡದಿಂದ ಬರೋ ನೆಕ್ಸ್ಟ್ ಅಪ್ಡೇಟ್ ಬಗ್ಗೆ ನೋಡೋದಾದ್ರಾದ್ರೆ, ಸದ್ಯದ ಮಾಹಿತಿ ಪ್ರಕಾರ ಟೀಸರ್ ಅಥವಾ ಸಾಂಗ್ಸ್ ರಿಲೀಸ್ ಆಗೋದು ಡೌಟ್. ನೆಕ್ಸ್ಟ್ ಒಫಿಷಿಯಲ್ ಅಪ್ಡೇಟ್ ಅಂದ್ರೆ ಡೈರೆಕ್ಟ್ ಟ್ರೇಲರ್ ರಿಲೀಸ್ ಮಾಡ್ತಾರೆ ಅಂತೆ. ಸೋರ್ಸಸ್ ಪ್ರಕಾರ ಟ್ರೇಲರ್ನ ಸಿನಿಮಾ ರಿಲೀಸ್ ಆಗೋ 10ರಿಂದ 15 ದಿನ ಮುಂಚೆ ರಿಲೀಸ್ ಮಾಡೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಇನ್ನು ಸಿನಿಮಾದಲ್ಲಿ ಒಟ್ಟು 3ರಿಂದ 4 ಸಾಂಗ್ಸ್ ಇರೋ ಸಾಧ್ಯತೆ ಇದೆ. ಮೋಸ್ಟ್ ಲೈಕ್ಲಿ ಸಾಂಗ್ಸ್ನ ಸಿನಿಮಾ ರಿಲೀಸ್ ಆದ್ಮೇಲೆ ರಿಲೀಸ್ ಮಾಡೋ ಪ್ಲಾನ್ ಇರಬಹುದು. ಯಾಕಂದ್ರೆ ಆ ಸಾಂಗ್ಸ್ ಕಥೆಯನ್ ರಿವೀಲ್ ಮಾಡೋ ಚಾನ್ಸ್ ಇರುತ್ತೆ. ಡಿಸ್ಟ್ರಿಬ್ಯೂಷನ್ ರೈಟ್ಸ್ ಬಗ್ಗೆ ಮಾತಾಡೋದಾದ್ರೆ, ತೆಲುಗು ವರ್ಷನ್ನ ಪೂರ್ತಿ ಆಂಧ್ರ ಮತ್ತು ತೆಲಂಗಾಣ ರೈಟ್ಸ್ನ ದಿಲ್ ರಾಜು ಅವರ ಶ್ರೀ ವೆಂಕಟೇಶ್ವರ ಕ್ರಿಯೇಷನ್ಸ್ ಟೇಕ್ ಮಾಡ್ಕೊಂಡಿದೆ. ಅರೌಂಡ್ 120 ಕ್ರೋರ್ಸ್ ಅನ್ನೋ ಫಿಗರ್ ಸರ್ಕ್ಯುಲೇಟ್ ಆಗ್ತಿವೆ. ಆದ್ರೆ ಎಕ್ಸಾಕ್ಟ್ ಅಮೌಂಟ್ ಮಾತ್ರ ಒಫಿಷಿಯಲ್ ಆಗಿ ರಿವೀಲ್ ಆಗಿಲ್ಲ. ಬಟ್ ತೆಲುಗು ಡಿಸ್ಟ್ರಿಬ್ಯೂಷನ್ ದಿಲ್ ರಾಜು ಅವರೇ ಹ್ಯಾಂಡಲ್ ಮಾಡ್ತಿದ್ದಾರೆ ಅನ್ನೋದು ಫುಲ್ಲಿ ಕನ್ಫರ್ಮ್. ರಿಮೈನಿಂಗ್ ಲ್ಯಾಂಗ್ವೇಜಸ್ ಡಿಸ್ಟ್ರಿಬ್ಯೂಷನ್ ಬಗ್ಗೆ ಇನ್ನೂ ಒಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ. ಕನ್ಫರ್ಮ್ ಆದ್ಮೇಲೆ ನೋಡೋಣ. ಇನ್ನು ಒಫಿಷಿಯಲ್ ರಿಲೀಸ್ ಡೇಟ್ ಬಗ್ಗೆ ಹೇಳೋದಾದ್ರೆ, ಟಾಕ್ಸಿಕ್ ಸಿನಿಮಾ ಮಾರ್ಚ್ 19ಕ್ಕೆ ರಿಲೀಸ್ ಆಗೋದು ಒಫಿಷಿಯಲಿ ಕನ್ಫರ್ಮ್ ಆಗಿದೆ. ರಿಲೀಸ್ ಡೇಟ್ನಲ್ಲಿ ಯಾವುದೇ ಚೇಂಜಸ್ ಇಲ್ಲ. ಇನ್ನು ಟಾಕ್ಸಿಕ್ ಸಿನಿಮಾದ ಈ ಅಪ್ಡೇಟ್ಸ್ ಕೇಳಿ ನಿಮ್ಗೇನನ್ಸ್ತು? ಈ ಸಿನಿಮಾಗೆ ನೀವು ಎಷ್ಟು ಕಾಯ್ತಾ ಇದ್ದೀರಾ? ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ.